ಚಿತ್ರ ನಿರ್ಮಾಣದಲ್ಲಿ ಕೈ ಹಾಕಿದವನೇ ಅಲ್ಲ. ಸೊ ಇವರು ಪ್ರವೀಣ್ ಅವರು ನಮ್ಮ ಹತ್ರ ಬಂದು ಒಂದು ಮೂವಿ ಮಾಡ್ತಾ ಇದ್ದೇವೆ, ಟೆಕ್ನಿಷಿಯನ್ ಮೂವಿ ಅಂತ ಹೇಳಿದರೆ ಟೆಕ್ನಿಷಿಯನ್ಸಿಗೆ ನಾವು ಅಮೌಂಟ್ ಕೊಡೋಲ್ಲ, 50% ಅವ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ, 50% ನಾವು ಅಮೌಂಟಲ್ಲಿ ಇದು ಮಾಡ್ತೀವಿ. ಸೊ ಟೆಕ್ನಿಷಿಯನ್ ಮೂವಿ ಮಾಡ್ತಾ ಇದ್ದೀನಿ, ಬರೀ 2 ರೋಲ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಅದು ಕೇಳಿದಾಗ ನನಗೊಂಥರ, ಯಾಕಂದರೆ ನಾನು ಯಾವತ್ತೂ 2 ರೋಲ್ ಇರುವಂಥ ಮೂವಿನ ಯಾವತ್ತೂ ನೋಡಿರಲಿಲ್ಲ. ಸೊ ಇಂಥದ್ದೊಂದು ಮೂವಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಿಯಲಿ ಇವರೊಬ್ಬ ಟ್ಯಾಲೆಂಟೆಡ್ ಗೈ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ನಮ್ಮದೊಂದು ಇರಲಿ ಅಂತ ಹೇಳ್ಕೊಂಡು ನಾವು ಮುಂದೆ ಹೋಗಿ ಈ ಚಿತ್ರ ನಿರ್ಮಾಣ ಹಂತಕ್ಕೆ ಕೈ ಹಾಕಿದ್ದೀವಿ. ಆಮೇಲೆ ಏನೇನೋ ಸಮಸ್ಯೆಗಳಾಗಿ ಅದು ಇಲ್ಲಿವರೆಗೆ ಬಂತು. ಅದು 2 ರೋಲ್ ಇರೋದು ಮಲ್ಟಿಪಲ್ ರೋಲ್ ಆಯಿತು. ಸೊ 15 ಲಕ್ಷದ ಹೋಗಿ ಅದೆಷ್ಟೋ ಆಯಿತು. ಸೊ ಅದೆಲ್ಲ ಆದಮೇಲೆ ಬಟ್ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ, ಅಂದರೆ ಆಲ್ಮೋಸ್ಟ್ ಮುಗಿದಿದೆ ಮೂವಿ. ಸೊ ಮೂವಿ ನೋಡುವಾಗ ನಮಗೂ ಬಹುಶಃ ಮೊದಲು ಎಣಿಸ್ಕೊಂಡು ಮೊದಲು ಭಾಳ ಎಂತೂಸಿಯಾಸಮ್ ಇತ್ತು, ಮಧ್ಯದಲ್ಲಿ ಒಂದು ಸ್ವಲ್ಪ ಎಂತೂಸಿಯಾಸಮ್ ಹೋಯಿತು. ಸೊ ಬಟ್ ಆ ಒಂದು ಎಂತೂಸಿಯಾಸಮ್ ಇನ್ನು ಪುನಃ ಬಂದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಸೊ ಮೂವಿ ನೋಡಿದಾಗ ಇದು ರಿಯಲಿ ಇಟ್ ಈಸ್ ವರ್ತ್ ಇಟ್ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಮತ್ತೊಂದಷ್ಟು ದುಡ್ಡು ಹಾಕಿ ನಾವು ಅದನ್ನು ಕಂಪ್ಲೀಷನ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಕಂಪ್ಲೀಷನ್ ಆಗಿದೆ, ಇವತ್ತು ನಿಮ್ಮ ಮುಂದಿದೆ, ಬಹುಶಃ ಮುಂದಿನ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಸೊ ಅಷ್ಟೊಂದನ್ನು ಹೇಳಬಲ್ಲೆ. ಸೊ ಇನ್ನು ನಮ್ಮ ಚಿತ್ರದಲ್ಲಿ ನಾನು ನೋಡಿದ ಹಾಗೆ ಎಲ್ಲರೂ ಕೂಡ ಅತ್ಯಂತ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರವರಿಗೆ ಕೊಟ್ಟಂಥ ರೋಲನ್ನು ಕರೆಕ್ಟಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಿ ಎಲ್ಲರೂ ಅವರವರ ಒಂದು ಇದನ್ನು ಮುಗಿಸಿದ್ದಾರೆ. ಸೊ ಬಹುಶಃ ಇವರೆಲ್ಲರ ಎಫರ್ಟಿಂದ ಒಂದು ಉತ್ತಮ ಚಿತ್ರ, ಸೊ ದೊಡ್ಡ ಮಟ್ಟದ ಚಿತ್ರ ಅಲ್ಲದೇ ಇದ್ದರೂ ಕೂಡ ಮಧ್ಯಮ ರೇಂಜಿನಲ್ಲಿ ಒಂದು ಉತ್ತಮ ಚಿತ್ರವಾಗಿ ಇದು ಹೊರಹೊಮ್ಮುತ್ತದೆ ಅಂತ ಹೇಳ್ಕೊಂಡು ನನಗೆ ವಿಶ್ವಾಸ ಇದೆ. ಸೊ ತಮ್ಮೆಲ್ಲರ ಒಂದು ಸಹಕಾರವನ್ನು ಈ ಬಗ್ಗೆ ನಾನು ನಿರೀಕ್ಷಿಸ್ತೇನೆ. ಥ್ಯಾಂಕ್ ಯು. ಎಲ್ಲ ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು. ಸೊ ನನಗೂ ಡಾಕ್ಟ್ರ್ ಹೇಳ್ದಂಗೆ ಈ ಫೀಲ್ಡ್ ಹೊಸದು. ಸೊ ಎಲ್ಲರೂ ಸೇರಿ ಕಷ್ಟಪಟ್ಟು ಈ ಫಿಲಮ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡೆ. ಮಾದೇಶ್ ಅಂತ, ನಾನೊಬ್ಬ ರೈತ. ಅಂದರೆ ನನಗಿದು ಫಿಲಮ್ ಎಲ್ಲಿ ಅಂದರೆ ಒಂದು ಪ್ರವೀಣ್ ಒಳ್ಳೆ ಹುಡುಗ, ಒಂದು ಕೈ ಜೋಡಿಸ್ಬೇಕು ಅನ್ನೋದು ಒಂದು ಭಾವನೆಯಲ್ಲಿ ನಿಮ್ಮ ನಾನು ಪ್ರಯತ್ನ ಪಟ್ಟು ಇದರಲ್ಲಿ ನಾನು ಕೈ ಜೋಡಿಸಿದ್ದೀನಿ. ನಿಮ್ಮ ಎಲ್ಲರೂ ಒಂದು ಇದರಿಂದ ಒಂದು ಒಳ್ಳೆಯದಾಗಲಿ ಅಂತ ಒಂದು ಮಾತು ಹೇಳ್ತೀನಿ ಸರ್. ಧನ್ಯವಾದಗಳನ್ನ ಅರ್ಪಿಸ್ತಾ, ನಾನೊಬ್ಬ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಏನಪ್ಪ ಅಂದರೆ ರೈತ ಫಿಲಮ್ ಇಂಡಸ್ಟ್ರಿಯಲ್ಲಿ ಏನು ಮಾಡ್ಬೋದು ಅನ್ನೋದನ್ನ ತೋರಿಸ್ಲಿಕ್ಕೆ ಸಲುವಾಗಿ ಪ್ರವೀಣ್ ಒಂದು ನಮ್ಮ ಜೊತೆಲಿ ಕೈ ಜೋಡಿಸಿ ಅಂದರು. ಪ್ರವೀಣ್ ಒಂದು ಒಳ್ಳೆಯ ಮನಸ್ಥಿತಿ ಇರೋ ಒಬ್ಬ ಡೈರೆಕ್ಟ್ರಾಗಿ ಇದು ಮಾಡಿರೋದ್ರಿಂದ ಫಿಲಮ್ ಚೆನ್ನಾಗಿ ಹೊರಹೊಮ್ಮಿದೆ. ಫಿಲಮ್ ಚೆನ್ನಾಗಿ ಹೊರಹೊಮ್ಮಿ ನೀವೆಲ್ಲ ನೋಡಿ ಖುಷಿಯಿಂದ ಫಿಲಮ್ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡಿ. ಈ ಫಿಲಮ್ಗೆ ಪ್ರವೀಣು ಎಲ್ಲ ನಮ್ಮ ನಿರ್ದೇಶಕರು ನಾವು ಎಲ್ಲ ಜೊತೆ ಸೇರಿ ಕಷ್ಟ ಬಿದ್ದು ಇದು ಮಾಡಿದ್ದೀವಿ. ಇದನ್ನ ಯಶಸ್ವಿಗೊಳಿಸಿ ಚೆನ್ನಾಗಿ ಓಡಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಾನು MN ರವೀಂದ್ರರಾವ್ ಅಂಥೇಳಿ 1976ನೇ ಇಸವಿಯಿಂದ ಇಲ್ಲಿಯವರೆಗೂ ಚಲನಚಿತ್ರರಂಗದಲ್ಲೇ ಇದ್ದೀನಿ. ಮಧ್ಯಮದಲ್ಲಿ ನಾನು ಬೆಂಗಳೂರು ದೂರದರ್ಶನದಲ್ಲಿ ಚಲನಚಿತ್ರ ಹಾಗೂ ಚಿತ್ರಸಂಕಲನಕಾರನಾಗಿ 32 ವರ್ಷಗಳಿಗೆ ಮೀರಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳಲ್ಲಿ ಸಂಕಲನ ಮಾಡಿದ್ದೀನಿ. ನಿವೃತ್ತಿಯ ನಂತರ ಮತ್ತೆ ಚಲನಚಿತ್ರಕ್ಕೆ ಬಂದಿದ್ದೀನಿ. ಹೀಗೆ ಮೊದಲನೆಯ ಒಂದು ಚಲನಚಿತ್ರ ಪ್ರವೀಣ್ ಅವರು ಹೀಗೆ ಹೇಳಿದ್ರು, ಆ ಟೈಟ್ಲ್ ಶೀರ್ಷಿಕೆನೇ ತುಂಬ ಚೆನ್ನಾಗಿತ್ತು. ಆ ಶೀರ್ಷಿಕೆ ನೋಡೇ ಆಯಿತು ನಾನು ಬರ್ತೀನಿ ಅಂತ ಹೇಳಿ ನಾನು ಬಂದಿದ್ದು. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಒಂದು ಕಂಟೆಂಟು ಮರ್ಡರ್ ಮಿಸ್ಟ್ರಿ ಅಂತ ಒಂದು ತಗೊಂಡಾಗ ಒಂದು ಸಂದೇಶನೂ ಇದೆ ಅನ್ನೋದನ್ನು ಅಲ್ಲಿ ಗ್ರಹಿಸುವಂಥ ಒಬ್ಬ ಆಡಿಯನ್ಸ್ ಬೇಕಾಗುತ್ತೆ. ಹೇಗೆ ಒಂದು ಅತಿಯಾದ ವ್ಯಾಮೋಹ ಇದ್ದರೆ ಏನೇನೆಲ್ಲ ನಡ್ಕೊಂಡು ಹೋಗುತ್ತೆ ಸ್ನೇಹತ್ವದಲ್ಲಿ ಅನ್ನೋದು ಅಲ್ಲಿ ನಿರೂಪಿತವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದೊಂದು ಸ್ನೇಹತ್ವವನ್ನು ಬೆಳೆಸಬೇಕಾದರೂ ಬಹಳ ಹುಷಾರಾಗಿ
ಇರಬೇಕು ಅನ್ನೋದನ್ನು ಇಲ್ಲೊಂದು ಸಂದೇಶನೂ ಇದೆ ಅದರ ಜೊತೆಗೆ. ಹಾಗಾಗಿ ನಾನು ಕೊನೆಯಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಕರ್ನಾಟಕದ ಜನತೆ ದಯವಿಟ್ಟು ಥಿಯೇಟ್ರ್ಗಳಿಗೆ ಬಂದು ಚಲನಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಎಂದು ಹೇಳ್ತೀನಿ. ಮತ್ತೊಮ್ಮೆ ನಮ್ಮ ದೃಶ್ಯ ಮಾಧ್ಯಮ, ಧ್ವನಿ ಮಾಧ್ಯಮ, ಮುದ್ರಣ ಮಾಧ್ಯಮ ಇವರೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದು ನಿಮಿಷ ನರಸಿಂಹಮೂರ್ತಿ ಅವ್ರ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ಅಲ್ಲ ಅಥವಾ 10 ಸೆಕೆಂಡ್ ಟ್ರೈಲರು ಅಲ್ಲ, ಸುಮ್ಮನೆ ಒಂದು ಸ್ಲೈಡ್ ಥರ ತೋರಿಸೋರು ಅಷ್ಟೇ. ಆ ಡಿಸೈನ್ ಬೋರ್ಡಲ್ಲಿ ಒಂದಿರೋದು ಅದನ್ನು ತೋರಿಸೋರು. ಅದಕ್ಕೆ 5,000 ರೂಪಾಯಿ ಕಟ್ತಾ ಇದ್ವಿ. ಅಂಥ ಕಾಲದಲ್ಲಿ ನರಸಿಂಹಮೂರ್ತಿ ಅವರು ದೊಡ್ಡ ಮನಸ್ಸು ಮಾಡಿ ನಿರ್ದೇಶಕರ ಹತ್ರ ಮಾತಾಡಿ, ಡಿಪಾರ್ಟ್ಮೆಂಟಲ್ಲೆಲ್ಲ ಮಾತಾಡಿ, ತುಂಬ ಕಷ್ಟ ಇದೆ ಅವರಿಗೆ, ನಿರ್ಮಾಪಕರಿಗೆ ವಾಪಸ್ ಹೋಗೋ ಹಾಗೆ ಮಾಡಿದ್ರು ಅವರು. ನಿರ್ಮಾಪಕರಿಗೆ ದುಡ್ಡು ಕೊಟ್ಟು ದೂರದರ್ಶನದಿಂದ ಮತ್ತು ಆ ಹಾಡುಗಳನ್ನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು. ಆ ಸಮಯದಲ್ಲಿ ನಿಜವಾಗ್ಲೂ ಹೇಳ್ತೀನಿ, 100 ಜನ ನಿರ್ಮಾಪಕರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಈ ವ್ಯಕ್ತಿ. ನಮ್ಮ ಹೆಸರು ಅರವಿಂದ್ ಅಂತ. ಕನ್ನಡ ಅಷ್ಟು ಬರಲ್ಲ, ಅದಕ್ಕೆ ಮಾತಾಡಕ್ಕೆ ಸ್ವಲ್ಪ ಇಗ್ನೋರ್ ಮಾಡ್ತಾ ಇದ್ದೀನಿ. ಸೊ ಎವಿಡೆನ್ಸ್ ನಮ್ಮ ಫಸ್ಟ್ ಮೂವಿ ಆ್ಯಸ್ ಅ ಕೋ ಪ್ರೊಡ್ಯೂಸರ್ ಆ್ಯಂಡ್ ರಶಾಯರ ಪ್ರೊಡಕ್ಷನ್ಸ್ ನಮ್ಮ ಪ್ರೊಡಕ್ಷನ್. ಇದಕ್ಕೋಸ್ಕರ ಅಂತೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ರವೀಣ್ ನಮಗೆ ಫಸ್ಟ್ ಕನ್ನಡ ಮೂವಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಇದೆ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಮೂವಿ ಇಸ್ ಎವಿಡೆನ್ಸ್ ಇನ್ ಕನ್ನಡ. ಥ್ಯಾಂಕ್ ಯು. ನಮಗೆ ತುಂಬ ಇಷ್ಟ ಆಯಿತು. ನಾನು ಅವ್ರಿಗೆ ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಮೂವಿ ಮಾಡಿದ್ವಿ ಸರ್. ಅದು ಸಬ್ಜೆಕ್ಟ್ ಅವ್ರು ಹೇಳಿದ ತಕ್ಷಣ ತುಂಬ ಚೆನ್ನಾಗಿದೆ. ಅಂದರೆ ಸಬ್ಜೆಕ್ಟ್ ಯಾವ ಥರ ಅಂದರೆ, ಈಗ ಈ ಕಾಲದಲ್ಲಿ ನಮ್ಮ ಜೊತೆಯಲ್ಲಿರೋ ಫ್ರೆಂಡ್ಸು ಯಾವ ಥರ ಇರ್ತಾರೆ, ಹೆಂಗಿರ್ತಾರೆ, ನಾವು ಯಾವ ಥರ ಇರಬೇಕು, ನಾವು ಎಷ್ಟು ಹುಷಾರಾಗಿರಬೇಕು ಅನ್ನೋದು ಇದು ಈ ಫಿಲಿಮ್ ನೋಡಿದ್ರೆ ನಿಮಗೆ ಎಲ್ಲರೂ ಗೊತ್ತಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಪ್ರವೀಣ್, ಎವಿಡೆನ್ಸ್ ಸಿನಿಮಾದ ನಿರ್ದೇಶಕ. ಮೊದಲನೇದಾಗೆ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾದವ್ರಿಗೆ ಮತ್ತು ನಾಗೇಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಇನ್ವೆಸ್ಟರ್ಸ್ ಆದ ನಾನು ಅವ್ರನ್ನ ಆಕ್ಸಿಜನ್ ಅಂತ ಹೇಳ್ತೀನಿ ನನ್ನ ಸಿನಿಮಾಗೆ. ನಾನು ಎವಿಡೆನ್ಸ್ ಸಿನಿಮಾಗೆ ಪ್ರವೀಣಂಗೆ ಇನ್ವೆಸ್ಟರ್ಸ್ ಇಲ್ಲ ಅಂದರೆ ನಾನಿಲ್ಲ, ನಾನು ವೈಟ್ ಪೇಪರ್ ಮೇಲೆ ಬರಿಬೋದು, ಅದನ್ನು ಪರದೆ ಮೇಲೆ ತೊಗೊಂಬರೋಕ್ಕೆ ಇನ್ವೆಸ್ಟರ್ಸ್ ಇಲ್ಲ ಅಂದರೆ ಅದು ಅಸಾಧ್ಯ. ಹಾಗಾಗಿ ಅವ್ರನ್ನ ನಾನು ಉಸಿರು ಅಂತ ಹೇಳ್ತೀನಿ. ಶ್ರೀನಿವಾಸ್ ಸರ್, ಡಾಕ್ಟರ್ ಸುರೇಂದ್ರ ಶೆಟ್ಟಿ ಸರ್, ಮಾದೇಶಣ್ಣ, ನಟರಾಜಣ್ಣ, ಅರವಿಂದ್, ರವಿಯಣ್ಣ, ನರಸಿಂಹಮೂರ್ತಿ, ಪ್ರಶಾಂತ್, ರಮೇಶ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾನು ಎಷ್ಟೇ ಅದ್ಭುತವಾಗಿ ಬರೆದ್ರು ಅದಕ್ಕೆ ಪಾತ್ರಕ್ಕೆ ಜೀವ ಕೊಡಬೇಕು ಕಲಾವಿದರಾಗಿ. ಅದರಲ್ಲಿ ರೋಬೋ ಗಣೇಶ್ ಮತ್ತು ಮನಸ ಜೋಶಿ ಅವರು, ಆಕರ್ಷ ಆದಿತ್ಯ, ಕಾರ್ತಿಕ್ ವಂಡೇಕರ್, ಪೂಜಿತಾ, ಆಮೇಲೆ ರೇಣು ಸಿಸ್ಟರ್, ಆಮೇಲೆ ಇವರು ಆರಾಧ್ಯ ಸರ್, ನಾಗೇಣ್ಣ, ಚಮಕ್ ಚಂದ್ರ ತೆಲುಗಿಂದ ಮಾಡಿದ್ದಾರೆ. ಹಾಗೆ ಪವನ್ ಸುರೇಶ್ ತಮಿಳಿಂದ ಮಾಡಿದ್ದಾರೆ. ಇನ್ನು ಸಾಕಷ್ಟು ಕಲಾವಿದರು ಮಾಡಿ, ಶಶಿಧರ್ ಕೋಟೆ ಸರ್ ಮಾಡಿದ್ದಾರೆ. ಇವರೆಲ್ಲರೂ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ಈ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ಇದಕ್ಕೆ ನೆಕ್ಸ್ಟ್ ಟೆಕ್ನಿಕಲ್ ವರ್ಕ್ ಬರುತ್ತೆ. ಇದರಲ್ಲಿ ಸಿನಿಮಾಟೋಗ್ರಫಿ, ಮ್ಯೂಸಿಕ್, ಆಮೇಲೆ ಎಡಿಟಿಂಗ್ ಇದೆಲ್ಲದೂ ಕೂಡ ರವಿ ಸೋಣ್ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಎಡಿಟಿಂಗ್ ಶೇಷಾಚಲ್ ಕುಲಕರ್ಣಿ ಮಾಡಿದ್ದಾನೆ. ಹಾಗೆ ಮ್ಯೂಸಿಕ್ಕು ಕಾರ್ತಿಕ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಇವಾಗ ಏನು ಸಾಂಗ್ ಕೇಳಿದ್ರಲ್ಲ ಅದು ಕ್ರಿಸ್ಟೋಫರ್ ಜಾಯ್ಸನ್ ಅಂತ, CJ ಅಂತ ಇನ್ ಶಾರ್ಟ್ಕಟ್ CJ ಅವ್ನು ಮಾಡಿದ್ದಾನೆ. ಹಾಗೆ ಲಿರಿಕ್ಸು ಇದಕ್ಕೆ ನಾನು ಬರ್ದೀನಿ, 2 ಸಾಂಗ್ ನಾನು ಬರ್ದೀನಿ, 2 ಸಾಂಗು ಕಾರ್ತಿಕ್ ಬರ್ದಿದ್ದಾರೆ. ಸಿನಿಮಾ ಇದೊಂದು ಇಂಟ್ರಾಗೇಷನ್ ರೂಮಲ್ಲಿ ನಡೆಯುವಂಥ ಇಂಟ್ರಾಗೇಷನ್ ರೂಮಲ್ಲಿ ನಡೆಯೋ ಇನ್ವೆಸ್ಟಿಗೇಷನ್ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಒಂದು ಕ್ರೈಮ್ ಕಂಟೆಂಟ್ ಆಗಿದೆ. ಇದ್ರ ಜೊತೆಗೆ ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ, ಟ್ರಯಾಂಗಲ್ ಲವ್ ಸ್ಟೋರಿ ಇದೆ. ಇದು ಒಂದು ಇಂಟ್ರಾಕ್ಷನ್ನಲ್ಲಿ ನಡೆಯುವಂಥ ಒಂದು ಕಥೆ ಆಗಿದೆ. ಇದಕ್ಕೆ ಪ್ರತಿಪಾದರು ಕೂಡ ಜೀವ ಕೊಟ್ಟಿದ್ದಾರೆ ಎಲ್ಲ ಕಲಾವಿದರು. ಹಾಗೆ ಈ ಸಿನಿಮಾಗೆ ಇನ್ನೊಂದು ಜೀವಾಳ ಅಂದರೆ ಮ್ಯೂಸಿಕ್. ಕ್ರಿಸ್ಟೋಫರ್ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾನೆ. ಓಕೆ ಸರ್, ಇದು ಒಂದು ಸುಸೈಡ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಮ್ ಮಿನಿಸ್ಟ್ರಿಂದ ಒಂದು ಸಸ್ಪೆಂಡ್ ಆಗಿರೋ ಆಫೀಸರ್ನ ಸೆಲೆಕ್ಟ್ ಮಾಡ್ತಾರೆ ಹೋಮ್ ಮಿನಿಸ್ಟರ್.
ಆ ಆಫೀಸರು ಆ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದಷ್ಟು ರಿಸರ್ಚ್ ಮಾಡಿಕೊಂಡು ಇದೆಲ್ಲ ಆಫ್ಲೈನಲ್ಲಿ ಬರುತ್ತೆ. ಅವರು ಒಬ್ಬ ವ್ಯಕ್ತಿನ ಕರೆದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಹೊರಗಡೆ ಬರೋದೇ ಒಂದು ಪ್ರೇಮ ಕಥೆ ಹೊರಗಡೆ ಬರುತ್ತೆ. ಈ ಕ್ರೈಮ್ಗೂ ಆ ಪ್ರೇಮ ಕಥೆಗೂ ಇನ್ವೆಸ್ಟಿಗೇಷನ್ಗೂ ಸಂಬಂಧ ಇದೆ. ಅದಕ್ಕೆ ನಾನು ಎವಿಡೆನ್ಸ್ ಅಂತ ಇಟ್ಟಿದ್ದೀನಿ. ಇದು ವಿತೌಟ್ ಎವಿಡೆನ್ಸ್ ವಿತೌಟ್ ಸಿನಿಮಾ ಆಗೋಕ್ಕಾಗಲ್ಲ ಸರ್. ಹಾಗಾಗಿ ಎವಿಡೆನ್ಸ್ ಅಂತ ಇಟ್ಟಿದ್ದೀನಿ. ಇದು ಎವಿಡೆನ್ಸ್ ಅನ್ನೋ ಒಂದು ನೇಮ್ ಸುತ್ತನೇ ನಡೆಯುವಂಥ ಒಂದು ಕಥೆ ಆಗಿದೆ. ಇನ್ನೊಂದು ಇದರಲ್ಲಿ ಮಾನಸ್ ಅವ್ರ ಬಗ್ಗೆ ಹೇಳಬೇಕು, ಮತ್ತು ರೋಬೋ ಬಗ್ಗೆ ಹೇಳಬೇಕು. ಮಾನಸ್ ಅವರು 360 ಡಿಗ್ರಿ ಶಾಟ್ ಮಾಡಿದ್ದಾರೆ. 11 ರೌಂಡು ನಾವು ತೆಗೆದಿದ್ದೀವಿ. 11 ವಿತೌಟ್ ಕಟ್ಟು, ಯಾವುದೇ ಒಂದು ಮಾನಿಟ್ರ್ ಇಲ್ದಲೆ ಅವರು ರಿಹರ್ಸಲ್ ಇಲ್ದಲೆ ಒನ್ ಟೇಕಲ್ಲಿ ಮಾಡಿದ್ದಾರೆ. ಅದಕ್ಕೆ ಹ್ಯಾಟ್ಸ್ ಆಫ್ ಮಾನಸ್ ಅವರೇ. ಅದು ಯಾರು ಮಾಡೋಕ್ಕಾಗಲ್ಲ. 360 ಡಿಗ್ರಿ ಶಾರ್ಟ್ಸ್ 11 ರೌಂಡು ತಲೆ ತಿರ್ಗತ್ತೆ. ಕ್ಯಾಮ್ರಾಮ್ಯಾನೇ ಇಳ್ದೋಗ್ಬಿಟ್ಟಿದ್ರು. ಅಂಥದ್ದೊಂದು ಪ್ರಯತ್ನ ಮಾಡಿದ್ವಿ. ಹಾಗೆ ರೋಬೋ ಗಣೇಶ ಗೊತ್ತು ಎಲ್ಲರಿಗೂ. ನನ್ನ ಸಿನಿಮಾದಲ್ಲಿ ಅವ್ನು ಬರೀ ಗಣೇಶ ಆಗಿ ಮಾಡಿಸೋದಕ್ಕೆ ನಾನಾ ಸರ್ಕಸ್ ಮಾಡಿದ್ದೀನಿ. ಯಾಕೆಂದ್ರೆ ಅವ್ನು ಬಿಟ್ಟರೆ ಬೇರೆ ಥರ ರೋಬೋಟಿಕ್ಕಾಗಿ ಹೋಗ್ಬಿಡ್ತಾನೆ. ಅದೊಂದು ಪ್ರಯತ್ನ ಮಾಡಿದ್ವಿ ಎಲ್ಲ. ಆಮೇಲೆ ರೇಣು ಸಿಸ್ಟರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಂದೊಂದೇ ಸೀನ್ ಇದ್ರು ಕೂಡ ತುಂಬ ಅದ್ಭುತವಾಗಿ ಜೀವ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು 2 ಪಾತ್ರ, ಸಿಂಗಲ್ ಲೊಕೇಶನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ತದನಂತರಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ ಅಂತೇಳಿ ನಾವು ಇದು ಮಾಡಿದ್ವಿ. ನಾವು 2ನೇ ಲಾಕ್ಡೌನ್ ಸಿಗಾಕೊಂಡಾಗ ಈ ಲೈವ್ ಕ್ಯಾರೆಕ್ಟರ್ ಮಾಡೋಣ ಅಂತೇಳಿ ಮಾಡಿದಾಗ ಇವರು ಆಕರ್ಷು ಮತ್ತು ಪೂಜಿತ, ಕಾರ್ತಿಕ್ ಅವರು ಮತ್ತು ನಾಗೇಣ್ಣ, ಆರಾಧ್ಯ ಸರ್ ಮತ್ತು ರೇಣು ಸಿಸ್ಟರ್ ಅವರೆಲ್ಲ ಆ್ಯಡಪ್ ಆದರು. 2-3 ಅಣ್ಣ ಒಂದಲ್ಲೇ ಬರ್ದಿದ್ದು. ಅದೇ ರೋಬೋ ಹೌದು ಹೌದೌದು ಅಲ್ಲಿದ್ದಾರಲ್ಲ ಅವರೇ ನಿಜವಾದ ರೋಬೋ ಅವನೇ ಮಾಡಿರೋದು. ತುಂಬ ಅದ್ಭುತವಾಗಿ ನಟಿಸಿದ್ದಾನೆ ಸರ್. ಇಲ್ಲಿ ಎಲ್ಲರಿಗೂ ಮೇಯ್ನು ನಾವೇನೋ ಕನ್ಸ್ಕೊಂಡಿದ್ರು ಇನ್ವೆಸ್ಟರ್ಸ್ ಇಲ್ಲಿ ಇದಾರಲ್ಲ ಸರ್, ಇವ್ರು ಯಾರು ಇಂಡಸ್ಟ್ರಿನಲ್ಲಿ ಆ್ಯಕ್ಟಿವ್ ಆಗಿರೋ ಇನ್ವೆಸ್ಟರ್ಸ್ ಅಲ್ಲ, ಎಲ್ಲ ಹೊಸಬ್ರು. ಇವ್ರು ಯಾಕೆ ಗೆಲ್ಲಬೇಕು ಅಂತ ನಾನು ಈಗಲೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಈ ಸಾಂಗ್ ಬಂದ್ಬಿಟ್ಟು ಇವಾಗ ಹೇಳಿದ್ರಲ್ಲ, ಮೊನ್ನೆ 4 o'clock ಬೆಳಗ್ಗೆ 4 ಗಂಟೆಗೆ ಫೈನಲ್ ಆಗಿರೋ ಸಾಂಗ್ ಸರ್ ಇದು. ಯಾಕೆಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಎಲ್ಲ ಟೆಕ್ನಿಷಿಯನ್ ಸಪೋರ್ಟ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಇದು ಉದ್ದೇಶ ಏನಂದರೆ ಈ 10 ಜನ ಇನ್ವೆಸ್ಟರ್ಸ್ ಏನಿದ್ದಾರೆ ಗೆದ್ರೆ ಇನ್ನೊಂದು 10 ಸಿನಿಮಾ ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಮಾಡ್ತಾರೆ. ಇನ್ನೂ 100 ಜನಕ್ಕೆ ಕೆಲಸ ಸಿಗುತ್ತೆ. 100 ಜನ ಒಂದೊಂದು ಸಿನಿಮಾಗೆ ಅಂದರೆ 1000 ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಇದಾ ಇಲ್ಲ ಪ್ರೋಮೋ ಇಲ್ಲ ಸರ್, ಇದು ಸಿಚುವೇಶನ್ ಬರುವಂಥ ಬಿಟ್ ಸಾಂಗ್. ಇದು 4 ಸಾಂಗ್ ಇದೆ, 2 ಸಿಚುವೇಶನಲ್ಲಿ ಇದೆ. ಅದರಲ್ಲಿ 2 ಕೊರಿಯೋಗ್ರಫಿ ಆಗಿದೆ, ಇನ್ನೊಂದು ಎಂಡ್ ಟೈಟಲ್ ಟ್ರ್ಯಾಕಲ್ಲಿ ಬರುತ್ತೆ. ಇದು ಒಂದು ಕಥೆನ ಬ್ರಿಡ್ಜಾಗಿ ಹೇಳ್ಬೇಕಾಯ್ತು, ನಾನು ಲವ್ ಸ್ಟೋರಿನ ಬ್ರಿಡ್ಜಾಗಿ ಹೇಳ್ಬೇಕಾಯ್ತು. ಅದಕ್ಕೆ ನಾನು ಇದೊಂದು ಸಾಂಗ್ನ ಬಿಟ್ ಸಾಂಗ್ ಆಯ್ಕೆ ಮಾಡಿಕೊಂಡೆ ಸರ್. ಅವ್ರಿಗೆ ವೈಫ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಸರ್, ಅದಕ್ಕೆ ಚೆನ್ನೈಲಿದ್ದಾನೆ, ಹಾಗಾಗಿ ಬಂದಿಲ್ಲ. ಮಾರ್ಚಲ್ಲಿ ಸರ್. ಅದಕ್ಕೆ ಇನ್ನೊಂದು ಈ ಸಿನಿಮಾಗೆ ರೊಶೇರಾ ಪ್ರೊಡಕ್ಷನ್ ಪ್ರೆಸೆಂಟ್ಸ್ ಇಂದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದನ್ನ ಧೀರಜ್ ಫಿಲಮ್ಸ್ ಮೋಹನ್ ಸರ್ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. 2ನೇ ಸರ್, ಇನ್ನೊಂದು ಖುಷಿ ವಿಷಯ ಏನಂದರೆ, ನಾನು 0 ಇಂದ ಬಂದಿದ್ದೀನಿ ಇಲ್ಲಿಗೆ. ಒಂದು ಪ್ರೊಡಕ್ಷನ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ ತುಂಬ ಕಾರಣ ಆಗಿದ್ದಾರೆ. ಶ್ರೀದೇವಿ ಪ್ರೊಡಕ್ಷನ್ ಬ್ಯಾನರ್ನ ಸ್ಥಾಪನೆ ಮಾಡಿದೆ. ಜೊತೆಗೆ ಒಂದು ಸ್ಪೈಡರ್ ಮ್ಯೂಸಿಕ್ ಅಂತ ಒಂದು ಆಡಿಯೋ ಕಂಪ್ನಿನೇ ಲಾಂಚ್ ಮಾಡಿದ್ದೀವಿ, ಸ್ಟಾರ್ಟ್ ಮಾಡಿದೆ ಅಫಿಷಿಯಲ್ ಆಗಿ. ಇದು ನನಗೆ ತುಂಬ ಹೆಮ್ಮೆ ಕೊಡೋಂಥ ವಿಷಯ ಸರ್. ಒಂದು 2024ರಲ್ಲಿ ನಿರ್ದೇಶಕನಾಗಿ ಹೊರಗಡೆ ಬರ್ತಾ ಇದ್ದೀನಿ. ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ದೀನಿ, ಹಾಗೆ ಒಂದು ಆಡಿಯೋ ಕಂಪ್ನಿ ಮಾಡಿದ್ದೀನಿ. ಅಂದರೆ ನನಗೊಂದು ಹೆಮ್ಮೆ ಅಂತ ವಿಷಯ. ಇದಕ್ಕೆಲ್ಲದು ನಾವೇನೋ ಮಾಡಿದ್ರು ಫೈನಾನ್ಷಿಯಲಿ ಇರ್ಬೋದು, ಇದಕ್ಕೆಲ್ಲ ಇನ್ವೆಸ್ಟರ್ ಸಪೋರ್ಟ್ ಇದೆ ಸರ್. ಇರುವ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮಾಧ್ಯಮದವರು ಸಾಕಷ್ಟು ಜನ ಮುಂಚಿಂದ ಗೊತ್ತಿರೋರಿದ್ದಾರೆ, ಇನ್ನು ಕೆಲವರು ಹೊಸ ಪರಿಚಿತರು ಇವತ್ತು ಕಾಣಿಸ್ತಿದ್ದಾರೆ. ಹಾಗಾಗಿ ನನ್ನ ಹೆಸರು, ಐ ವಿಲ್ ಇಂಟ್ರೊಡ್ಯೂಸ್ ಮಾನಸ ಜೋಶಿ ಅಂತ. ಫುಲ್ಲಿ ಕಮರ್ಷಿಯಲ್ ಫಿಲ್ಮ್ ಇದುವರೆಗೂ ನಾನು ಮಾಡಿಲ್ಲ. ನಾನು ಮಾಡಿರೋದೆಲ್ಲ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್. ಆದರೆ ಪ್ರತಿ ಒಂದು ಸತಿ ನಾನು ಒಂದು ಕ್ಯಾರೆಕ್ಟರ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಆ ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಬಲ್ಲೆ ಅನ್ನೋದನ್ನ ನೋಡಿಕೊಂಡು ನಾನು ಪಾತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದುವರೆಗೂ ನಾನು ಯಾವುದನ್ನು ರಿಪೀಟ್ ಆಗಿರುವಂಥ ಕ್ಯಾರೆಕ್ಟರ್ಸ್ ಯಾವುದೂ ಮಾಡಿಲ್ಲ. ಹಾಗಾಗಿ ದಿಸ್ ಇಸ್ ಅನದರ್ ಆ್ಯಡ್ ಆನ್ ಟು ದ್ಯಾಟ್.
ಇದರಲ್ಲಿ ನಾನು ಇನ್ವೆಸ್ಟಿಗೇಟಿವ್ ಆಫೀಸರ್ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಯೂನಿಫಾರ್ಮಲ್ಲಿರಲ್ಲ, ಆ್ಯಂಡ್ ಡೈರೆಕ್ಟರ್ ಅವ್ರು ಹೇಳ್ದಂಗೆ ಐ ಬಿ ಸಸ್ಪೆಂಡೆಡ್. ಹಾಗಾಗಿ ನನ್ನನ್ನು ವಾಪಸ್ಸು ಈ ಸ್ಪೆಷಲ್ ಕೇಸ್ಗೋಸ್ಕರ ವಾಪಸ್ಸು ರೀಜಾಯಿನ್ ಮಾಡಿಸ್ಕೋತಾರೆ, ಜಸ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಲಾಕ್ಡೌನಲ್ಲಿ ಶೂಟ್ ಮಾಡಿದಂಥ ಚಿತ್ರ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿ, ಫಸ್ಟ್ ನಾನು ಕಥೆ ಕೇಳಿದಾಗಲೂ ಕೂಡ ಅದು 2 ಪಾತ್ರದ ಕಥೆ ಆಗಿತ್ತು. ಆ್ಯಂಡ್ ಅದಕ್ಕೆ ನಾನು ಮುಂದುವರ್ಕೊಂಡು ಹೋಗೋಣ, ಹೌದು ನನಗೆ ತುಂಬ ಇಷ್ಟ ಆಯಿತು ಅಂತ ಮುಂದುವರ್ಸ್ಕೊಂಡು ಹೋಗಿದ್ದು. 12 ದಿನದಲ್ಲಿ ಇಡೀ ನಮ್ಮ ಪೋರ್ಷನ್ ಏನಿತ್ತು ಅದಷ್ಟನ್ನು ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಫಾರ್ ಅ ಲಾಟ್ ಆಫ್ ಅದರ್ ರೀಸನ್ಸ್, ಪಾಪ ಐ ಅಂಡರ್ಸ್ಟ್ಯಾಂಡ್, ಡೈರೆಕ್ಟರ್ ಆಗಿ ಬರೀ ಕಥೆ ಅಲ್ಲ, ಬಟ್ ಕಮರ್ಷಿಯಲ್ ಆಸ್ಪೆಕ್ಟು ಅಥವಾ ಹೆಂಗೆ ಅದನ್ನು ಪ್ರತಿ ವರ್ಷ ಹೋದಂಗೆ ಅವ್ರಿಗೆ ಆಗುವಂತಹ ಚಾಲೆಂಜಸ್ನ ಫೇಸ್ ಮಾಡ್ತಾ ಅವ್ರಿಗೂ ಅನಿಸಿರ್ಬೇಕು ಕಥೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕು. ನಾವು ಇಮ್ಯಾಜಿನರಿ ಕ್ಯಾರೆಕ್ಟರ್ ಅಂತ ನಾವು ಶೂಟ್ ಮಾಡಿದ್ದು ಅದನ್ನೆಲ್ಲ ಅವರು ರಿಯಾಲಿಟಿ ಅಂತ ತೋರ್ಸಕ್ಕೆ ಶೂಟ್ ಮಾಡಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇಟ್ ಇಸ್ ಬಿಕಮ್ ಫುಲ್ಲಿ ಟೋಟಲ್ ಸರ್ಕಲ್ ಅಂತ ಹೇಳ್ಬೋದು. ಆ್ಯಂಡ್ ದೆರ್ ವರ್ ಅ ಲಾಟ್ ಆಫ್ ಚಾಲೆಂಜಸ್, ಸಿಕ್ಕಾಪಟ್ಟೆನೇ ಇತ್ತು. ಇವನ್ ಈ 2 ಕ್ಯಾರೆಕ್ಟರ್ ಶೂಟ್ ಮಾಡ್ಬೇಕಂದಾಗ ಇಡೀ ಚಿತ್ರ 1.5 ಅವರ್ ಅಥವಾ 2 ಅವರು ಬರೀ 2 ಕ್ಯಾರೆಕ್ಟರ್ನ ಹೆಂಗೆ ಸಮರ್ಥಿಸ್ಕೊಳ್ಬಹುದು ಅನ್ನೋದು ನನ್ನ, ಅಂದರೆ ಆಸ್ ಅನ್ ಆ್ಯಕ್ಟರ್, ನಟಿಯಾಗಿ ಅದು ನನ್ನ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಲೈಕ್ ಈ ಸೆಡ್ 360 ಡಿಗ್ರಿ ಶಾರ್ಟ್ ಮಾಡಿದಾಗಲೂ ಅಷ್ಟೇ, ಇಟ್ ವಾಸ್ ಅಬೌಟ್ 6 pages ನಮ್ಮದು ಡೈಲಾಗ್ ಶೀಟ್. ಆ್ಯಂಡ್ ಅವತ್ತಿನ ದಿನ ಬಂದಾಗ ನಮಗೆ ಗೊತ್ತಾದಾಗ ಇದು ಹೆಂಗೆ ಮಾಡ್ತೀವಿ, ಕಟ್ಟಾದರೆ ಲಾಸ್ಟ್ ತನಕ ಬಂದು ಒಂದ್ಸತಿ ಕಟ್ಟಾದರೆ ಮತ್ತೆ ಅಷ್ಟನ್ನು ನಾವು ಹೇಳಬೇಕಾಗತ್ತೆ. ಸೊ ಈ ಥರದ್ದು ಸಾಕಷ್ಟು ಚಾಲೆಂಜ್ಗಳು ಫೇಸ್ ಮಾಡಿ, ಐ ಥಿಂಕ್ ದಟ್ ಈಸ್ ದ ಬ್ಯೂಟಿ ಆಫ್ ಅನ್ ಆ್ಯಕ್ಟರ್. ಅವ್ರಿಗೆ ಎಷ್ಟು ಚಾಲೆಂಜಸ್ ಬರುತ್ತೋ ಅಷ್ಟು ಚೆನ್ನಾಗಿ ನಾವು ನಟಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇಷ್ಟೊಂದೆಲ್ಲ ಕಷ್ಟಪಟ್ಟು ಸಾಕಷ್ಟು ಒಂದು ಹಂಸ್ಗಳನ್ನು ಎದುರಿಸಿ ನಾವು ಇವತ್ತು ನಿಮ್ಮ ಮುಂದೆ ಚಿತ್ರನ ತರಕ್ಕೆ ರೆಡಿ ಆಗಿದ್ದೀವಿ. ಮುಂದಿನ ತಿಂಗಳು ಚಿತ್ರ ರಿಲೀಸ್ ಆಗುತ್ತೆ. ಪ್ರತಿ ಸತಿ ನಾವು ಕೇಳ್ಕೊಳ್ಳೋದಿಷ್ಟೇ, ಮಾಧ್ಯಮದವ್ರು ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ ಅಷ್ಟೇ ಕಷ್ಟ ನೀವು ಇದು ಮಾಡಿರ್ತೀರ. ಹಾಗಾಗಿ ನಿಮ್ಮ ಜೊತೆ ಯಾವಾಗಲೂ ಹಿಂಗೆ ಇರಲಿ. ಆ್ಯಂಡ್ ನಾವು ಒಟ್ಟಿಗೆ ಸೇರಿದ್ರೆ ಮಾತ್ರ ಯಾವುದೇ ಒಂದು ಚಿತ್ರ ಅಥವಾ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದನ್ನು ಸಕ್ಸಸ್ ಅನ್ನೋ ಇದಕ್ಕೆ ರೀಚ್ ಮಾಡಿಸ್ಬೋದು. ಹಾಗಾಗಿ ದಯವಿಟ್ಟು ಈ ಚಿತ್ರವನ್ನು ಪ್ರೋತ್ಸಾಹಿಸಿ, ಹರಿಸಿ, ಹಾರೈಸಿ. ಆ್ಯಂಡ್ ಒಂದ್ಸತಿ ನಿಮ್ಗೆ ಚಿತ್ರ ನೋಡಿದಾಗ ಅದರ ಒಂದು ಬ್ಯೂಟಿ ಎವಿಡೆನ್ಸ್ ಅಂತ ಯಾಕೆ ಇಟ್ಟಿದ್ದಾರೆ, ಅದರಲ್ಲಿ ಬರುವಂಥ ಶೇಡ್ಸ್ ಎಲ್ಲವಾಗಲೂ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳೋಕ್ಕಾಗಲ್ಲ, ಆ ಗ್ರೇ ಶೇಡ್ಸ್ ಇರುತ್ತೆ. ಹಾಗಾಗಿ ಅದೆಲ್ಲದನ್ನು ಹೆಂಗೆ ಎಷ್ಟು ಭಿನ್ನವಾಗಿ ತೋರಿಸಬಹುದು ಅನ್ನೋದನ್ನು ಪ್ರವೀಣ್ ಅವ್ರು ತೋರಿಸಿದ್ದಾರೆ. ದಯವಿಟ್ಟು ಪ್ಲೀಸ್ ಬಿ ವಿತ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇಂಟ್ರೊಡಕ್ಷನಲ್ಲಿ ನಿಮ್ಮ ತಂದೆ ಹೆಸರು ಹೇಳಿ, ಅದನ್ನ ಬಿಟ್ಬಿಟ್ರಿ. ಅದಕ್ಕೆ ಮಾನಸ ಜೋಶಿ. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವ್ರ ಮಗಳು. ಯಾರಿಗೆ ಗೊತ್ತಿರ್ಲಿಲ್ವೋ, ಸಾಕಷ್ಟು ಜನಕ್ಕೆ ಗೊತ್ತು. ಅಪ್ಪ ದೂರದರ್ಶನ್ ಡೈರೆಕ್ಟರ್ ಆಗಿದ್ರು. ಈಗ ರಿಟೈರ್ ಆದಮೇಲೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ನನಗೂ ತುಂಬಾ ಹೆಮ್ಮೆ ಇದೆ ನಾನು ಅವ್ರ ಮಗಳು ಅಂತ. ಅವ್ರ ಫ್ರೆಂಡು ಅಂತ ನನಗೂ ಖುಷಿ ಮಾಡ್ತಿದ್ದು. 12 minutes. ಬರೋಂಥ ಪಾತ್ರಗಳನ್ನ ನಾನು ಲೈವ್ ಶೂಟ್ ಮಾಡಿದೆ. ಫಸ್ಟ್ 2 ಪಾತ್ರ ಶೂಟ್ ಮಾಡಿ ಅವಾಗ 50 minutes ಏನೋ ಇತ್ತು. ಅದಾದ್ಮೇಲೆ ಇವಾಗ 145 minutes ಮಾಡಿದ್ವಿ. ಕತೆ ಎಷ್ಟು ಹೇಳಕ್ಕೆ, ಆಮೇಲೆ ಇದು ನಾವು 2 ಕ್ಯಾರೆಕ್ಟರ್ ಬರೆದಾಗ ಈ ಪಾರ್ಟ್ 2 ಮಾಡಿದ್ವಿ. ಪಾರ್ಟ್ 2 ಕತೆ ಮಾಡಬೇಕಾಗಿತ್ತು. ಅದರಲ್ಲಿರೋಂಥ ಒಂದು ಅಂಶಗಳು ಮತ್ತು ಇದರಲ್ಲಿ ಬರೋಂಥ ಲೈವ್ ಕ್ಯಾರೆಕ್ಟರ್ಗಳನ್ನ ನಾವು ಶೂಟ್ ಮಾಡಿದ್ವಿ ಸರ್. ಹೌದು
ಹೌದೌದು, ಅದಕ್ಕೆ ನಾವು ಲೈವ್ ಮಾಡಿದ್ದು ಸರ್, ಲೈವ್ ಕ್ಯಾರೆಕ್ಟರ್ ಹಾಕೊಂಡು ಮಾಡಿದ್ದು. 145 ಮಿನಿಟ್ಸ್ ಇದೆ ಸರ್. ಹಾಗೆ ಎಕ್ಸ್ಟ್ರೀಮ್ಲಿ ಸಾರಿ, ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ನ ನಾನು ಒಂದ್ಸರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಬೇಕು. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರುವಂಥ ನವೀನ, ಪವಮಾನ ಪವನ್, ಪುಷ್ಪಣ್ಣ, ಸತೀಶ್, ನರೇಂದ್ರ, ಮಂಜುಶ್ರೀ ರಾಘವ್, ಹಾಗೆ ಪ್ರಮೋದ್. ಆಮೇಲೆ ಈ ಲಿರಿಕಲ್ ವಿಡಿಯೋ ತುಂಬ ಚೆನ್ನಾಗಿ ಬರೋದಕ್ಕೆ ಸುಮಂತ್ ಕಾರಣ, VFX ಜವಾಬ್ದಾರಿ ಅವರೇ ತೊಗೊಂಡಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ನನ್ನ ಜೊತೆ ಸಹಕಾರ ಕೊಟ್ಟಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಕರ್ಷ್ ಆದಿತ್ಯ ಅಂತ, ಇಲ್ಲಿವರೆಗೂ ಸೀರಿಯಲ್ ಮಾಡ್ತಿದ್ದೆ. ಒಂದು 10 ಸೀರಿಯಲ್ಗೆ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ. ಸೊ ನಾನು ಫುಲ್ ಫ್ಲೆಜ್ ಹೀರೋ ಆಗಿ ಸಿನಿಮಾಗೆ ಬರಬೇಕು ಅನ್ನೋ ಕಾರಣಕ್ಕೆ ಕತೆಗಳನ್ನ ಕೇಳ್ತಿದ್ದೆ. ಇದಕ್ಕಿಂತ ಮುಂಚೆನೇ ಇನ್ನೊಂದು ಸಿನಿಮಾ ಆಗಿದೆ, ಬೈಕೆಗಳು ಬೇರೂರಿದಾಗ ಅಂತ. ಆಗ ಡೈರೆಕ್ಟರ್ ಪ್ರವೀಣ್ ಸರ್ ನನ್ನ ಹತ್ರ ಬಂದು ಮಾತಾಡಿದಾಗ ನಾನು ಹೇಳಿದೆ, ಇಲ್ಲ ಸರ್, ನಂದು ಆಲ್ರೆಡಿ ಸಿನಿಮಾ ಲಾಂಚಿಗೆ ರೆಡಿ ಇದೆ, ನಾನು ಅದನ್ನೇ ಮಾಡ್ತೀನಿ, ಫಸ್ಟು ನೋಡೋಣ ಏನಾಗುತ್ತೆ ಅಂತ ಹೇಳಿದೆ. ಇಲ್ಲ, ಒಂದ್ಸತಿ ಕತೆ ಕೇಳಿದ್ಮೇಲೆ ನಿಮ್ಗೆ ಕತೆ ಕೇಳಿ ಆಮೇಲೆ ನೋಡೋಣ ಒಂದ್ಸತಿ ಅಂದರು. ಕತೆ ಕೇಳಿದ್ಮೇಲೆ ಅನ್ನಿಸ್ತು ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಸೊ ನಾನು ಯಾಕೆ ಮಾಡಬಾರ್ದು ಅನ್ನಿಸ್ತು. ಲಕ್ಕಿಲಿ ಈ ಸಿನಿಮಾನೇ ಮೊದಲು ರಿಲೀಸ್ ಆಗೋ ಥರ ಇದೆ. ಸೊ ಥ್ಯಾಂಕ್ಸ್ ನನ್ನ ಕರೆದು ಕತೆ ಹೇಳಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅವ್ರು ಹೇಳಿದಾಗೆ 2 ಪಾತ್ರ ಇಟ್ಕೊಂಡು ಕತೆ ಮಾಡಿದ್ರು. ಆ ಕತೆನ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಮತ್ತೆ ಅದಾದಮೇಲೆ ಲೈವ್ ಯಾಕೆ ಹೋದ್ರು ಅಂದರೆ, ಸೊ ಅವ್ರು ಹೇಳಿದ ಪ್ರಕಾರ ನನಗೊಂದು ತಮಿಳಲ್ಲಿ ಒಂದು ಒಳ್ಳೆ ಸಿನಿಮಾ ಇದೆ, ಒತ್ತ ಸೆರಪು ಅಂತ. ಆ ರೇಂಜ್ಗೆ ಸಿನಿಮಾದ ಕತೆ ಆಗಿತ್ತು. ಸೊ ಕೊನೆಗೆ ಇಲ್ಲ, ಅದನ್ನು ಕೂಡ ಇಮ್ಯಾಜಿನೇಷನ್ ಅಥವಾ 2D ಬೇಡ, ಅದಕ್ಕೂ ಜೀವ ತುಂಬೋಣ ಪಾತ್ರಕ್ಕೆ ಅಂದಾಗ ನನ್ನ ಪಾತ್ರ ಆಗಿರ್ಬೋದು ಅಥವಾ ಇನ್ನೊಬ್ರು ನನ್ನ ಸಹನಟಿ, ಇನ್ನೊಂದು ಹೀರೋಯಿನ್ ಅಂತ ಏನು ಬರ್ತಾರೆ ಅದರ ಹಾಫ್ ಆಫ್ ದ ಮೂವಿಲಿ ಆ ಪಾತ್ರ, ಕಾರ್ತಿಕ್ ಪಾತ್ರ ಎಲ್ಲನೂ ಮತ್ತೆ ಸಿನಿಮಾದಲ್ಲಿ ಇನ್ಕ್ಲೂಡ್ ಆಯಿತು. ಸಿನಿಮಾ ಚೆನ್ನಾಗಿ ಬಂದಿದೆ, ಹಾಡುಗಳು ಕೂಡ ಚೆನ್ನಾಗಿದೆ, 1-2 ಸಾಂಗ್ ಕೂಡ, ಡಾನ್ಸ್ ಕೂಡ ಇದೆ, ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ನನಗೆ ಇಷ್ಟೊಂದು ಕ್ಯಾಮ್ರಾ ನೋಡ್ತದೆ ಮೊದಲನೇ ಸಲ. ನಾನು ಯಾವಾಗಲೂ ಬರೀ ಒಂದು ಕ್ಯಾಮ್ರಾ ನೋಡ್ತೀನಿ. ಈಗ ಎಲ್ಲಿ ನೋಡಿ ಮಾತಾಡಬೇಕು, ಯಾರು ಒಪ್ಪಿಸ್ಬೇಕು ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ಹೀಗೆ ಸಿನಿಮಾ ದಿನವೂ ಬಂದು ಸಿನಿಮಾ ನೋಡಿ, ಸಿನಿಮಾ ಬಗ್ಗೆ ಒಂದು ನಿಮಗೇನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳಿ, ಜನರಿಗೆ ಈ ಸಿನಿಮಾ ತಲುಪಲಿ. ಪ್ರವೀಣ್ ಸರ್ಗೆ ಮತ್ತು ಅವರ ನಂಬಿರುವಂಥ ಒಂದು 8 ಜನ ಪ್ರೊಡ್ಯೂಸರ್ ಇದ್ದಾರೆ. ಸೊ ಹೊರಗಡೆ ಕೇಳಿಸ್ಕೊಳ್ಳೋಕ್ಕೆ ಅದೊಂದು ಸ್ವಲ್ಪ ನಿಮಗೆ, ನನಗೆ ಅನ್ನಿಸ್ತಿತ್ತು ನಮ್ಮ ಸಿನಿಮಾದಲ್ಲಿ ಆರ್ಟಿಸ್ಟ್ಗಿಂತ ಪ್ರೊಡ್ಯೂಸರೇ ಜಾಸ್ತಿ ಇದ್ದಾರೆ ಅಂತ. ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಸೈನ್. ಸೊ ನಾಳೆ ದಿನ 8 ಜನ ಅವ್ರು ಹೇಳಿದಾಗೆ 8 ಹೊಸ ಪ್ರೊಡ್ಯೂಸರು ಬಂದರೆ ಇಂಡಸ್ಟ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಬರಲಿ, ಸಿನಿಮಾ ಚೆನ್ನಾಗಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಂ, ನಾನು ದುರ್ಗಾಯಿಂದ ಶುರು ಮಾಡಿದೆ. ದುರ್ಗಾ, ಸಪ್ತಮಾತೃಕ, ಅಮ್ಮ, ಸಿಂಧೂರ, ಮಮತೆ ಕರಿಯೋಲೆ, ಆಲ್ಮೋಸ್ಟ್ ಸುವರ್ಣಗೆ ಒಂದು 4 ಸೀರಿಯಲ್ ಮಾಡಿದ್ದೀನಿ, ಪ್ಲಸ್ ಉದಯ ಮತ್ತು ಕಸ್ತೂರಿ. ಈಗ ಇನ್ನೊಂದು ಸಿನಿಮಾ ಆಗಿದೆ, ಅದೇ ಬೈಕೆಗಳು ಬೇರೂರಿದಾಗ ಅಂತ. ನನ್ನ ಹೆಸರು ಕಾರ್ತಿಕ್ ವರ್ಣಿಕರ್ ಅಂತ. ಮುಖ್ಯವಾಗಿ ಬಂದಂತಹ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ಒಂದು ನಾನು ಗೆಸ್ಟ್ ಅಪಿಯರೆನ್ಸ್ ರೋಲ್ ಪ್ಲೇ ಮಾಡಿದ್ದೀನಿ, ಒಂದು ತುಂಬ ಚಿಕ್ಕ ಪಾತ್ರ. ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳೋದು ಪ್ರವೀಣ್ ಸರ್ಗೆ, ಯಾಕೆಂದರೆ ಆಗಸ್ಟೇ ಇವರು ನನಗೆ ಸಿನಿಮಾ ಅಪ್ರೋಚ್ ಮಾಡಿದಾಗ ಆಗಸ್ಟೇ ನನ್ನ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ರಿಯಾ ಅಂತ. ಅದರಲ್ಲಿ ಹೀರೋ ಆಗಿ ನಾನು ನಟನೆ ಮಾಡಿದ್ದೆ. ಅದಾದಮೇಲೆ ಇವ್ರು ಬಂದು ಹೇಳ್ತಾರೆ, ಒಂದು ಚಿಕ್ಕ ಪಾತ್ರ ಇದೆ, ಗೆಸ್ಟ್ ಅಪಿಯರೆನ್ಸ್ ರೋಲ್ ಇದೆ, ಮಾಡ್ತೀರಾ ಅಂತ ಕೇಳ್ತಾರೆ. ನಾನು ಒಂದು ಸ್ವಲ್ಪ ಟೈಮ್ ತೊಗೊತೀನಿ, ಹೇಳ್ತೀನಿ ಸರ್ ನಿಮಗೆ ಟೈಮ್ ತೊಗೊಂಡ್ಬಿಟ್ಟು ಹೇಳ್ತೀನಿ ಅಂತ. ಬಟ್ ಒಂದು ತುಂಬ ಚಿಕ್ಕ ಪಾತ್ರ ಇತ್ತು, ಇವ್ರು ತುಂಬ ಫೋರ್ಸ್ ಮಾಡ್ತಿದ್ರು. ಸರಿ ಆಯಿತು ಮಾಡ್ತೀನಿ ಅಂತ ಹೇಳಿದ್ದೆ. ಆವತ್ತು ನಾನು ಈ ಕ್ಯಾರೆಕ್ಟರ್ ಮಾಡಲ್ಲ ಅಂತ ಹೇಳಿದ್ದಿದ್ರೆ ಬಹುಶಃ ಒಂದು ದೊಡ್ಡ ತಪ್ಪಾಗ್ತಿತ್ತು ನನ್ನ ಈ ಕಡೆಯಿಂದ. ಯಾಕೆಂದರೆ ಅಷ್ಟು ಅದ್ಭುತವಾಗಿ ಬಂದಿದೆ ಕ್ಯಾರೆಕ್ಟರ್. ಒಂದು 2 ಡೇಸ್ ಅಷ್ಟೇ ಶೂಟ್ ಇತ್ತು ನಂದು, ಬಟ್ ಆ 2 ಡೇಸ್ ಶೂಟ್ ಮಾಡಿರೋವಂಥದ್ದು ಕಂಪ್ಲೀಟ್ ಸಿನಿಮಾದಲ್ಲಿ ಕ್ಯಾರಿ ಓವರ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಈ ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೇಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆರಾಧ್ಯ ನಿರ್ಮಾಪಕರು, ಹೊಸ ನಿರ್ಮಾಪಕರು, ತಾವು ಎಲ್ಲರೂ ಚಿತ್ರರಂಗದವರು ಅಲ್ಲದೆ ಹೋದ್ರು ಕೂಡ ಒಳ್ಳೆಯ ಕಥಾವಸ್ತುವನ್ನು ಸೃಷ್ಟಿ ಮಾಡ್ಕೊಂಡು ಬಂದಂಥ ಪ್ರವೀಣ್ ಅವರಿಗೆ ಕೈ ಜೋಡಿಸಿದಂಥ ನಿಮ್ಮೆಲ್ಲರಿಗೂ ಅನ್ನದಾತರು ಅಂತ ನಾವು ಹೇಳ್ತೀವಿ, ನನ್ನ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಈ ಚಿತ್ರದಲ್ಲಿ
ನಾನು ಮತ್ತು ರೇಣು ಅವರು ಮಾಡಿದ್ದು ಒಂದೇ ದಿವಸದ ಪಾತ್ರ. ಅದ್ರ ಸಿನಿಮಾ ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಕಥೆಯಲ್ಲಿ ನಾವು 4-6 ಸರ್ತಿ ಬಂದು ಹೋಗ್ತೀವಿ, ಪಾತ್ರ ಮಾಡಿದ್ರೆ ನಮ್ಗೆ ಗೊತ್ತಾಗಲಿಲ್ಲ. ಆದರೆ ನಾನು ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಯಿತು. ಆ ಪಾತ್ರವನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ನಿರ್ದೇಶಕ ಪ್ರವೀಣ್ ಅವರು. ಧನ್ಯವಾದಗಳು. ಈ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಹಾರೈಕೆ, ಆಶೀರ್ವಾದ ಇರಲಿ ಅಂತ ಆಶಿಸ್ತೇನೆ. ಎಲ್ಲ ಯಶಸ್ಸು ಈ ಚಿತ್ರಕ್ಕೆ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ. ನಾನು ಕಲಾವಿದೆ ರೇಣು ಶಿಕಾರಿ. ಇಲ್ಲಿ ಬಂದಿರುವಂತಹ ಎಲ್ರಿಗೂ, ಮುಖ್ಯವಾಗಿ ಮಾಧ್ಯಮದವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಬ್ಬ ನಿರ್ದೇಶಕ ತನ್ನ ಸಿನಿಮಾನ ಅವನ ಕೂಸಾಗಿ ಬೆಳೆಸ್ತಾನೆ, ಅವನೊಂದು ಕನಸು ಕಟ್ಕೊಂಡಿರ್ತಾನೆ. ಒಬ್ಬ ನಿರ್ದೇಶಕನಿಗೆ ಒಂದು ಸಿನಿಮಾ ಅನ್ನೋದು ಒಂದು ಕೂಸಾಗಿರುತ್ತೆ. ಅದನ್ನು ಬೆಳೆಸಿ ಪೋಷಿಸೋ ಇದೆಯಲ್ಲ, ಅದಕ್ಕೆ ತಕ್ಕನಂಥ ನಿರ್ಮಾಪಕರು ಸಿಕ್ಕಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ. ಯಾರ್ಯಾರು ನಿರ್ಮಾಪಕರಿದ್ದೀರಿ ಸರ್, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಯಾಕಂದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಆಫ್ಟರ್ ಕೊರೋನಾ, ಸಿನಿಮಾ ಅಂದ ತಕ್ಷಣ ಅಯ್ಯೋ ಯಾರು ಜನ ಥಿಯೇಟ್ರಿಗೆ ಬರಲ್ಲ, ಕಷ್ಟ ಇದೆ, ನಾವು ಹಾಕಿರೋದು ರಿಟರ್ನ್ಸ್ ಬರಲ್ಲ, ಇದೇ ಒಂದು ಪ್ರಾಬ್ಲಮ್ನ ನಾವು ದಿನ ಬೆಳಕಂದ್ರೆ ನಾವು ಫೇಸ್ ಮಾಡ್ತಿರ್ತೀವಿ. ಅಂಥದ್ರಲ್ಲೂ ನೀವೆಲ್ಲರೂ ಮುಂದೆ ಬಂದು ಈ ಸಿನಿಮಾಗೋಸ್ಕರ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಇನ್ನು ಶಿವಕುಮಾರ್ ಆರೋಗ್ಯ ಸರ್ ಹೇಳಿದಾಗೆ ನನ್ನ ಮತ್ತು ಅವರ ಪಾತ್ರ ತುಂಬ ಚಿಕ್ಕದು. ನಾನು ಪ್ರವೀಣ ಅಕ್ಕ ಪ್ರೆಸ್ ಮೀಟ್ ಇದೆ ಬನ್ನಿ ಅಂದಾಗ ನಾನು ಇಲ್ಲ ಕಣೋ, ನಾನೇನು ತುಂಬ ದೊಡ್ಡ ಕ್ಯಾರೆಕ್ಟರ್ ಮಾಡಿಲ್ಲ ಪ್ರವೀಣ, ಪ್ಲೀಸ್ ಬರಲ್ಲ ಅಂದೆ. ಇಲ್ಲ ಅಕ್ಕ, ನಿಮ್ಮ ಪಾತ್ರ ತುಂಬ ಪ್ರಿಫರೆನ್ಸ್ ಇದೆ, ಬನ್ನಿ. ನಿಜ ಹೇಳಬೇಕು ಅಂದರೆ ಆ ಪಾತ್ರ ಒಂದೇ ದಿವಸ ಮಾಡಿದ್ರು ತುಂಬ ಚೆನ್ನಾಗಿದೆ. ಅದರಲ್ಲೂ ನಾನು ಈ ಪಾತ್ರ ಮಾಡಲೇಬೇಕು ಅಂತ ನನ್ನನ್ನು ಕರೆದುಕೊಟ್ಟಿರುವಂಥ ನಿರ್ದೇಶಕ ಪ್ರವೀಣ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರವೀಣ ನನಗೆ ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ತಮ್ಮ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರವೀಣನ ಕಷ್ಟಗಳನ್ನ ನಾನು ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಸಾರಿ, ಸ್ವಲ್ಪ ಪರ್ಸ್ನಲ್ ಮಾತಾಡ್ತೀನಿ, ಯಾರು ತಪ್ಪಾಗಿ ತಿಳ್ಕೊಬೇಡಿ. ಯಾಕೆ ಅಂದರೆ ಅವನು ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿ ಆಲ್ರೆಡಿ ಸಿನಿಮಾ ಶೂಟ್ ಮಾಡಿ, ಹೆಸರು ಹೇಳಲ್ಲ, ಅದು ಆಲ್ರೆಡಿ ತುಂಬ ಇನ್ನೇನು ಕೈಗೆ ಬಂತಪ್ಪ, ನನ್ನ ಕನಸು ಸಕ್ಸಸ್ ಆಯಿತು, ನಾನೇ ಇದಕ್ಕೆ ಇಡೀ ಸಿನಿಮಾ ನಂದು ಅಂದಾಗ ಅದು ಯಾವುದೋ ಕಾರಣಕ್ಕೆ ಇನ್ಯಾರ್ದೋ ಪಾಲಾಗತ್ತೆ. ಅಲ್ಲಿಂದ ಮತ್ತೆ ಹೊಸ ನಮ್ಮಂಥವ್ರಾದ್ರೆ, ಯಾರಾದರೂ ನಮ್ಮಂಥವ್ರಲ್ಲ, ಯಾರಾದರೂ ಸ್ವಲ್ಪ ವೀಕ್ ಮೈಂಡೆಡ್ ಇರೋವಂಥವ್ರಾದರೆ ಬೇಡಪ್ಪ, ನನಗೆ ನಿರ್ದೇಶಕನ ಪಟ್ಟನೇ ಬೇಡ, ಸಿನಿಮಾನೂ ಬೇಡ, ನಿರ್ಮಾಪಕನೂ ಬೇಡ, ನಾನು ಇದರಿಂದ ಹಿಂದೆ ಹೋಗಿ ನನ್ನ ಪರ್ಸ್ನಲ್ ಲೈಫ್ ಕಟ್ಕೊಳ್ಳೋಣ ಅನ್ನೋ ಒಂದು ಯೋಚನೆಗೆ ಬರ್ತಾರೆ. ಆದರೆ ನಾನೇ ಬೈದಿದ್ದೀನಿ ಪ್ರವೀಣನ್ಗೆ, ಬೇಡ ಕಣೋ, ಮದುವೆ ಮಾಡ್ಕೋ, ಚೆನ್ನಾಗಿರೋ ಲೈಫಲ್ಲಿ ಅಚೀವ್ ಮಾಡು, ಬೇರೆ ಏನಾದರೂ ಫೀಲ್ಡ್ ಆಯ್ಕೆ ಮಾಡ್ಕೋ ಅಂತ. ಇಲ್ಲ ಅಕ್ಕ, ನಾನು ಇದರಲ್ಲೇ ಮುಂದುವರಿತೀನಿ ಅಂತ ಹೇಳಿ ಮತ್ತೆ ಕನಸು ಕಟ್ಕೊಂಡು ಇನ್ನೊಂದು ಸಿನಿಮಾ ಮಾಡಿ ಎವಿಡೆನ್ಸ್ ಅನ್ನೋದು ಒಂದು ಕನಸಿನ ಕೂಸು ಇವತ್ತು ಬೆಳೆದು ನಿಂತಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ, ಎಸ್ಪೆಷಲಿ ಮಾಧ್ಯಮದವ್ರ ಸಹಕಾರ. ಯಾಕೆಂದರೆ ನಿಮ್ಮ ಸಹಕಾರ ಇಲ್ಲ ಅಂದರೆ ಯಾವೊಬ್ಬ ಕಲಾವಿದರಾಗಲಿ, ಯಾವೊಬ್ಬ ನಿರ್ದೇಶಕ ಆಗಲಿ, ತಂತ್ರಜ್ಞರಾಗಲಿ ಬೆಳೆಯೋದಕ್ಕಾಗಲ್ಲ. ಪ್ರವೀಣನ ಕಷ್ಟಕ್ಕೆ ಅವನ ಎಷ್ಟು ಶ್ರಮಕ್ಕೆ ಪ್ರತಿಫಲ ಹತ್ರದಲ್ಲೇ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮಾಡಿರೋ ಎಲ್ಲ ಕಲಾವಿದರಿಗೂ ನಾನು ಅನಂತ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರವೀಣ, ನಿನ್ನ ಕಷ್ಟ ಎಲ್ಲಿಗೆ ಮುಗೀತು ಅನ್ನೋ ಒಂದು ಧೈರ್ಯ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ನಿನ್ನ ಆಸೆ ಆಕಾಂಕ್ಷೆ ಈ ಸಿನಿಮಾ ಮೂಲಕ ಈಡೇರಲಿ. ಯಾಕಂದರೆ ನಿಜವಾಗ್ಲೂ ತನ್ನ ಪರ್ಸ್ನಲ್ ಲೈಫಿಗೆ ಒಂಚೂರು ಪ್ರಿಫರೆನ್ಸ್ ಕೊಡದೆ ಸಿನಿಮಾನೇ ನನ್ನ ಜೀವನ ಅಂತ ಇಡೀ ಮನೆಯವ್ರನ್ನೆಲ್ಲ, ಅಂದರೆ ಮನೆಗಳಲ್ಲಿ ನಿಮಗೆ ಗೊತ್ತಿರುತ್ತೆ, ಯಾರು ಏನು ಹೊಸದಲ್ಲ. ಯಾಕಂದರೆ ಸಿನಿಮಾ ಅಂದ ತಕ್ಷಣ ಏನು ಮಾಡ್ತೀಯ ಸಿನಿಮಾನ, ಮನೇಲಿರೋ ಅಥವಾ ಬೇರೆ ಕೆಲಸ ಮಾಡು, ಕೆಲ್ಸಕ್ಕೆ ಹೋಗು, 4 ಸಂಪಾದನೆ ಮಾಡಲ್ಲ, ಇವೇ ಮಾತುಗಳನ್ನ ನಾವು 1 ವರ್ಷ ನೋಡ್ತಾರೆ, 2 ವರ್ಷ ನೋಡ್ತಾರೆ, 3 ವರ್ಷ ನೋಡ್ತಾರೆ. ಅದಾದ್ಮೇಲೆ ಅವ್ರಿಗೂ ಜೀವನ ಕಷ್ಟ ಇದೆ ಅಂತ ಅನಿಸ್ದಾಗ ಎಲ್ಲರೂ ಬೈಯೋದಕ್ಕೆ ಶುರು ಮಾಡ್ತಾರೆ. ಅವೆಲ್ಲ ನಿಂದನೆಗಳನ್ನ ಸಹಿಸ್ಕೊಂಡು ಒಂದು ನಮ್ಮ ಕನಸಿನ ಕೂಸನ್ನ ಬೆಳೆಸಿ ನಿಲ್ಲಿಸೋದಿದೆಯಲ್ಲ, ಅದು ತುಂಬ ಸಾಹಸದ ಕೆಲಸ. ಅದನ್ನು ಇವತ್ತು ಪ್ರವೀಣ ಮಾಡಿ ಗೆದ್ದಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು. ಎಲ್ಲಿಗೂ ನಮಸ್ಕಾರ. ಆ್ಯಕ್ಚುಲಿ ರೇಣು ಅವ್ರು ಹೇಳಿದಾಗೆ ಇವರ ಇಂದಿನ ಚಿತ್ರದಲ್ಲಿ ಕೂಡ ಒಂದು ಒಳ್ಳೆ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಚಿತ್ರದಲ್ಲಿ ನನ್ನ ಪಾತ್ರ ಇಲ್ಲ ಅಂತಂದ್ರೆ ಚಿತ್ರನೇ ಇಲ್ಲ, ಆ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದರು. ಈ ಚಿತ್ರದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಸಿಗ್ತಾ ಇತ್ತು ಕ್ಯಾರೆಕ್ಟರು. ಆದರೆ ನಾನು ಕಾರಣಾಂತರದಲ್ಲಿ, ಅಂದರೆ ಕರೋನಾ ಬಂದು ನನಗೆ ಹಾಸ್ಪಿಟ್ಲಿಂದ ಆಗ್ತಾನೆ ಬಂದಿದ್ದೆ. ಸೊ ಈ ಒಂದು ಸಬ್ಜೆಕ್ಟ್ನ
ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ನಾವು ಫೋನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವಾಗ ಯಾವಾಗ ಆಗುತ್ತೆ ಅವರು ಬಂದು ಲೈವ್ ಆಗಿಗೂ ಕೂಡ ಬಂದು ನಮ್ಮ ಮನೆ ಹತ್ರ ಬಂದು ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಈ ಚಿತ್ರದ ಬಗ್ಗೆ. ಸೊ ಸ್ಟಾರ್ಟಿಂಗಲ್ಲಿ ಪ್ರವೀಣ್ ಹೇಳ್ದಾಗೆ ಇದು 2 ಪಾತ್ರದ ಒಂದು ಚಿತ್ರ ಆಗಬೇಕಾಗಿತ್ತು. ಒಂದು ವಿಭಿನ್ನವಾದಂಥ ಚಿತ್ರ ಮಾಡಬೇಕು, ಒಂದು ಟೆಕ್ನಿಕಲ್ ಮೂವಿ ಅಂತ ಮಾಡಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ರು. ಆ ಒಂದು ಟೆಕ್ನಿಕಲ್ ಮೂವಿ ಒಂದು ಚಿಕ್ಕದಾಗಿ ಬಂದಿದ್ದರಿಂದ ಆ ಒಂದು ಮೂವಿಗೆ ಅವ್ರು ಹೇಳ್ದಾಗೆ ಚಲನಚಿತ್ರ ಅನ್ನಿಸ್ಕೊಳ್ಳಲ್ಲ ಅಂತ ಹೇಳಿ ಅದನ್ನು ಎಸ್ಟಾಬ್ಲಿಷ್ ಇನ್ನೂ ಬೇರೆ ಬೇರೆ ಪಾತ್ರಗಳನ್ನ ಮಾಡಿ ಅದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಈ ಎವಿಡೆನ್ಸ್ ಚಿತ್ರದಲ್ಲಿ ಯಾವ್ಯಾವ ಪಾತ್ರಗಳು ಬರುತ್ತೆ, ಒಂದು ಆ ಎಲ್ಲ ಪಾತ್ರಗಳನ್ನು ಮೊದಲು ಕಾಲ್ಪನಿಕವಾಗಿತ್ತು, ಅದನ್ನು ಅವರು ತೋರಿಸ್ತಾ ಬಂದರು, ಎಲ್ಲರ ಮುಂದೆ ತೋರಿಸ್ತಾ ಬಂದರು ಈ ಒಂದು ಪಾತ್ರದಲ್ಲಿ. ಹಾಗೆ ನನಗೆ ಒಂದು ಚಿಕ್ಕ ಪಾತ್ರ ಕೊಡ್ತೀನಿ, ಅದಾದರೂ ಮಾಡಿ ಹೋಗ್ಲಿ, ನಿಮ್ಗೆ ಹುಷಾರಿಲ್ಲ ಪರವಾಗಿಲ್ಲ, ಒಂದು ಚಿತ್ರ ಪಾತ್ರ ಆದರೂ ಮಾಡಿ ಅಂಥೇಳಿ ಕರ್ಕೊಂಡು ಬಂದು ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಲಾಯರ್ ಪಾತ್ರ. ಇವ್ರನ್ನ ಅಂದರೆ ವಿಲನ್ನ ಡಿಫೆಂಡ್ ಮಾಡೋವಂಥ ಲಾಯರ್ ನಾನು ಈ ಒಂದು ಚಿತ್ರದಲ್ಲಿ. ಭಾಳ ಚೆನ್ನಾಗಿದೆ. ಚಿಕ್ಕ ಪಾತ್ರ ಆದರೂ ಆ್ಯಕ್ಚುಲಿ ನಾನು ಎಲ್ಲಿ ಹೋದ್ರೂ ಯಾರ್ಯಾರು ಈ ಒಂದು ಚಿತ್ರನ ನೋಡಿದ್ದಾರೆ, ಈ ಒಂದು ಚಿತ್ರದ ಬಗ್ಗೆ ಗೊತ್ತಿದೆ, ಎಲ್ಲರೂ ನನ್ನನ್ನು ಆ ಪಾತ್ರದಿಂದ ಇವತ್ತು ಗುರುತಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಪ್ರವೀಣ್ ಹೇಳ್ದಾಗೆ ನನ್ನ ಆ ಪಾತ್ರದಲ್ಲೇ ಎಲ್ಲ ನೋಡ್ತಾ ಇದ್ದಾರೆ ಇವತ್ತು. ಮುಂದಿನ ಸೆಕೆಂಡ್ ಇದು ಪಾರ್ಟ್ ಆಯಿತು ಅಂತಂದರೆ ಅದರಲ್ಲಿ ನನ್ನ ಒಂದು ಪಾತ್ರ ಕೂಡ ಫುಲ್ ಫ್ಲೆಡ್ಜ್ ಆಗಿ ಬರುತ್ತೆ. ಸೊ ನಾನು ಅದು ಕೂಡ ಕಾಯ್ತಾ ಇದ್ದೀನಿ, ಆ ಒಂದು ಇದು ಟೈಮ್ ಕೂಡ ಬರಲಿ ನನಗೆ ಅಂತ. ಈ ಚಿತ್ರರಂಗಕ್ಕೆ ನಾನು ಬಂದು ಒಂದು ಬಹುಶಃ 25 ಇಯರ್ಸ್ ಆಯಿತು. 25 ಇಯರ್ಸ್ ಆದರೂ ಯಾರಿಗೂ ಗೊತ್ತಿಲ್ಲ ನಾನು ಈ ಚಿತ್ರರಂಗದಲ್ಲಿ ಇದ್ದೀನಿ ಅಂತ. ನಮ್ಮ ನಾಗೇಂದ್ರ ಸರ್ ಅವ್ರು ಬಿಟ್ಟರೆ ಇಲ್ಲಿರೋರಲ್ಲಿ. ಯಾಕೆ ಅಂತಂದರೆ ಚಿತ್ರದ ಹಿಂದೆ ಇದು ನಿಂತ್ಕೊಂಡು ನಾವು ಚಿತ್ರರಂಗದಲ್ಲಿ ನೀವೇನು ಹೀರೋ ಹೀರೋಯಿನ್ನ ನೋಡ್ತಾ ಇದ್ದೀರಾ, ನಟ ನಟಿಯರನ್ನ ನೋಡ್ತಾ ಇದ್ದೀರಾ, ಸಾಕಷ್ಟು ಜನನ್ನ ಟ್ರೈನ್ ಮಾಡಿ ಕರ್ಕೊಂಡು ಬಂದು ಹೀರೋ ಹೀರೋಯಿನ್ ಮಾಡಿದಂತಹ ವ್ಯಕ್ತಿ ನಾನು. ಅದು ಯಾರಿಗೂ ಗೊತ್ತಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಒಂದು ಇದು ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಒಂದು ಕಾಸ್ಟಿಂಗ್ ಡೈರೆಕ್ಟರು ಇವರೇ ಕರ್ಕೊಂಡು ಬಂದಿದ್ದು ಅಂತ ಹೇಳಿ ಎಲ್ಲೂ ಹೇಳೋದಿಲ್ಲ, ಎಲ್ಲೂ ನಮ್ಮನ್ನು ಗುರುತಿಸ್ತಾ ಇರಲಿಲ್ಲ. ಸೊ ಆ ಒಂದು ಇದರಲ್ಲಿದ್ದಾಗ ಪ್ರವೀಣ್ ನನ್ನನ್ನು ಕರ್ಕೊಂಡು ಬಂದು, ಇಲ್ಲ ನಿಮ್ಮನ್ನು ನೀವು ಗುರುತಿಸ್ಕೋಬೇಕು, ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು, ಆ್ಯಕ್ಟಿಂಗು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಫಸ್ಟ್ ಚಿತ್ರದಲ್ಲೂ ಕೊಟ್ಟಿದ್ದಾರೆ. ಈಗ ಈ ಚಿತ್ರದಲ್ಲೂ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಮುಂದಿನ ಚಿತ್ರದಲ್ಲೂ ಕೊಡ್ತಾರೆ ಅಂತ ಗೊತ್ತು. ಅಪ್ಲಿಕೇಶನ್ ಅಂತೂ ಅಲ್ಲ ಅದು. ಸೊ ಅವರು ಒಂದು ಕೊಟ್ಟಿರುವಂಥ ಕ್ಯಾರೆಕ್ಟರು, ನನ್ನ ಕ್ಯಾರೆಕ್ಟರ್ ಏನಿದೆ ಎಲ್ಲ ಚೆನ್ನಾಗಿ ಬರಬೇಕು ಅಂತಂದರೆ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕನೇ ಬರಬೇಕು. ಯಾಕೆಂದರೆ ನಾವೇನು ಕಷ್ಟಪಟ್ಟಿರ್ತೀವಿ ಶ್ರಮನ, ಆ ಒಂದು ಶ್ರಮನ ಜನಕ್ಕೆ ತಲುಪಿಸುವವರು ನೀವೇ. ನೀವು ಕರೆಕ್ಟಾಗಿ ನಮ್ಮನ್ನು ತಲುಪಿಸಿದ್ರೆ ನಾವೆಲ್ಲರೂ ಒಂದು ನಮ್ಮ ಶ್ರಮಕ್ಕೆ ಒಂದು ಬೆಲೆ ಸಿಗುತ್ತೆ. ನಾನು ಈ ಒಂದು ಚಿಕ್ಕ ಮಾತನ್ನ ಹೇಳಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕೊಡ್ತಾ ಇದ್ದಂಥ ಹುಡುಗಿನ ಕರ್ಕೊಂಡು ಬಂದು ನಾನು ಇವತ್ತು ಒಂದು ಒಳ್ಳೆ ಸ್ಟಾರ್ ಮಾಡಿದ್ದೀನಿ, ಪ್ರಿಯಾಂಕಾ ಜೈನ್ ಅಂತ ಹೇಳಿ. ತೆಲುಗು ಇಂಡಸ್ಟ್ರಿಯಲ್ಲಿ ಇವತ್ತು ಹೈಯೆಸ್ಟ್ ಪೇಯ್ಡ್ ಸೀರಿಯಲ್ ಆರ್ಟಿಸ್ಟ್ ಅಂದರೆ ಪ್ರಿಯಾಂಕಾ ಜೈನ್. ಇದು ಪುನೀತ್ ರಾಜ್ಕುಮಾರ್ ಅವರ ಒಂದು ಸೀರಿಯಲ್ನಲ್ಲಿ ಆ ಸೀರಿಯಲ್ ಹುಡುಗಿನ ಕೂಡ ಕರ್ಕೊಂಡು ಬಂದು ಹೀರೋಯಿನ್ನ ಮಾಡಿ ಇವತ್ತು ತಮಿಳು ಮತ್ತು ತೆಲುಗು ಕನ್ನಡದಲ್ಲಿ ಕೂಡ ಸಾಕಷ್ಟು ಚಿತ್ರಗಳು ಮಾಡಿದ್ದಾರೆ. ಇವ್ರ ಜೊತೆ ಎಲ್ಲ ದಿಗಂತ್ ಜೊತೆ ಕೂಡ ಒಂದು ಚಿತ್ರ ಮಾಡಿದ್ರು, ಸ್ವಾತಿ.